ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಪ್ರೋ ಕನ್ನಡತಿ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವಿವತ್ತು ಎದೆ ಹಾಲನ್ನ ಅಂದರೆ ಬ್ರೆಸ್ಟ್ ಮಿಲ್ಕ್ನ ಹೇಗೆ ಇನ್ಕ್ರೀಸ್ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಅಂದರೆ ಯಾವ್ಯಾವ ಆಹಾರನ ನಾವು ತಿಂದರೆ ಎದೆ ಹಾಲು ಇನ್ಕ್ರೀಸ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಶಿಶುಗಳ ಬೆಳವಣಿಗೆಗೆ ಎದೆ ಹಾಲು ತುಂಬಾ ಮುಖ್ಯ. ಹಾಗಾಗಿ ನಾವು ಮೊದಲ 6 ತಿಂಗಳು ಎದೆ ಹಾಲನ್ನು ಬಿಟ್ಟು ಬೇರೆ ಯಾವುದನ್ನು ಸಹ ಕೊಡಬಾರದು. ಮೊದಲನೆಯದು ಮೆಂತ್ಯಕಾಳು. ಮೆಂತ್ಯಕಾಳಿಂದ ನಾವು ಎದೆ ಹಾಲನ್ನು ಇನ್ಕ್ರೀಸ್ ಮಾಡಬಹುದು. 1 ಹಿಡಿಯಷ್ಟು ಮೆಂತ್ಯಕಾಳನ್ನು ರಾತ್ರಿ ನೀರಿನಲ್ಲಿ ನೆನೆಯಿಟ್ಟು ಬೆಳಗ್ಗೆ ಅದರ ನೀರನ್ನು ಕುಡಿಯಬೇಕು. ಮತ್ತು ಆ ಮೆಂತ್ಯಕಾಳನ್ನು ಜಗಿದು ನುಂಗಬೇಕು. ಅಥವಾ ಮೆಂತ್ಯಕಾಳಿನ ಪುಡಿಯನ್ನು ಮಾಡಿ ನಾವು ತಿನ್ನುವ ಬೇರೆ ಆಹಾರದಲ್ಲಿ ಅದನ್ನು ಬೆರೆಸಿ ತಿನ್ನಬೇಕು. ಹಾಗೆ ಮೆಂತ್ಯ ಸೊಪ್ಪನ್ನು ಕೂಡ ತಿನ್ನಬೇಕು. ಅದು ಕೂಡ ಎದೆ ಹಾಲನ್ನು ಇನ್ಕ್ರೀಸ್ ಮಾಡುತ್ತದೆ. ಸಬಾಕ್ಸಿ ಸೊಪ್ಪು ಅಥವಾ ಸಬ್ಸಿಗೆ ಸೊಪ್ಪು ಇದು ಕೂಡ ಎದೆ ಹಾಲನ್ನು ಇನ್ಕ್ರೀಸ್ ಮಾಡುತ್ತದೆ. ನಾವು ಇದರ ಪಲ್ಯ ಅಥವಾ ಸಾಂಬಾರ್ ಅಥವಾ ಇದರ ಉಪ್ಪಿಟ್ಟನ್ನು ಕೂಡ ಮಾಡಿ ತಿನ್ನಬಹುದು. ಬೆಳ್ಳುಳ್ಳಿಯು ಸಹ ಎದೆ ಹಾಲನ್ನು ಹೆಚ್ಚಿಸುತ್ತದೆ. ಹಾಗಾಗಿ ಬಾಣಂತಿಯರಿಗೆ ನೀಡುವ ಎಲ್ಲ ಆಹಾರದಲ್ಲೂ ಬೆಳ್ಳುಳ್ಳಿಯನ್ನು ಸೇರಿಸಬೇಕು. ಸೋಂಕಾಳು ಬಾಣಂತಿಯರ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ, ಹಾಗೆ ಎದೆ ಹಾಲನ್ನು ಹೆಚ್ಚಿಸುತ್ತದೆ. ಹಾಗಾಗಿ ಊಟದ ನಂತರ ಅಥವಾ ಮಧ್ಯದಲ್ಲಿ ಆಗಾಗ ಸೋಂಕಾಳನ್ನು ತಿನ್ನಬೇಕು. ನೆಕ್ಸ್ಟ್ ಓಂಕಾಳು, ಜೀರಿಗೆ ಮತ್ತು ಇಂಗು ಈ 3 ಸಹ ಎದೆ ಹಾಲನ್ನು ಹೆಚ್ಚಿಸುತ್ತವೆ. ಓಂಕಾಳು ಮತ್ತು ಜೀರಿಗೆನ ನೀರಲ್ಲಿ ಕುದಿಸ್ಬಿಟ್ಟು ಆ ನೀರನ್ನ ಕುಡಿಬೋದು. ಹಾಗೆ ಇಂಗನ್ನ ಬಾಣಂತಿಯರಿಗೆ ಮಾಡುವ ಎಲ್ಲ ಆಹಾರದಲ್ಲೂ ಬಳಸಬೇಕು. ನೆಕ್ಸ್ಟ್ ಓಟ್ಸ್ ಸಹ ಎದೆ ಹಾಲನ್ನು ಹೆಚ್ಚಿಸುತ್ತದೆ. ಹಾಗೆ ಅದು ಫೈಬರ್ ರಿಚ್ ಫುಡ್ ಆಗಿರೋದ್ರಿಂದ ಬಾಣಂತಿಯರಿಗೆ ಡೈಜೆಷನ್ಗೆ ಹೆಲ್ಪ್ ಮಾಡಿ ಕಾನ್ಸ್ಟಿಪೇಷನ್ ಆಗೋದನ್ನು ತಡೆಯುತ್ತೆ. ಬಾಣಂತಿಯರು ತುಪ್ಪವನ್ನು ಸಹ ಹೆಚ್ಚಾಗಿ ಬಳಸಬೇಕು. ನನ್ನ ಓನ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ. ನಾನು ಹೇಳಿರುವ ಈ ಎಲ್ಲ ಪದಾರ್ಥಗಳನ್ನು ನಿಮ್ಮ ಆಹಾರದಲ್ಲಿ ಬಳಸುವುದರಿಂದ ಎದೆ ಹಾಲು ಅಂದರೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ಬೇಬಿ ರಿಲೇಟೆಡ್ ವೀಡಿಯೋಸ್ಗಾಗಿ ಪ್ರೋ ಕನ್ನಡತಿ ಯೂಟ್ಯೂಬ್ ಚಾನಲನ್ನು ಚೆಕ್ ಮಾಡಿ.